ಗರ್ವಿಷ್ಠ ಸಾಧುವಿನ ಅಹಂಕಾರ ಮುರಿದ ಬಾಬಾ ಮತ್ತು ಮಾಂತ್ರಿಕ ಬಾವಿಯ ರಹಸ್ಯ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅಥವಾ ನಮ್ಮ ಪ್ರೀತಿಯ ಮಹಾರಾಜ್ಜಿ ಅವರಿಗೆ ಕೇವಲ ಭಕ್ತರ ಕಷ್ಟಗಳನ್ನು ಪರಿಹರಿಸುವುದು ಮಾತ್ರ ತಿಳಿದಿರಲಿಲ್ಲ. ಬದಲಿಗೆ ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ಅಹಂಕಾರ ಪಡುವವರ ಕಣ್ಣುಗಳನ್ನು ತೆರೆಸುವುದೂ ತಿಳಿದಿತ್ತು. ಇಂದು ನಾವು ಒಬ್ಬ ಮಹಾ ತಪಸ್ವಿ ಎಂದು ಬೀಗುತ್ತಿದ್ದ ಗರ್ವಿಷ್ಠ ಸಾಧುವಿನ ಅಹಂಕಾರವನ್ನು ಬಾಬಾ ಅವರು ಅತ್ಯಂತ ಸರಳವಾಗಿ ಹೇಗೆ ಮುರಿದರು ಎಂಬ ನೈಜ ಪವಾಡವನ್ನು ತಿಳಿದುಕೊಳ್ಳೋಣ. ಆಶ್ರಮಕ್ಕೆ ಬಂದ ತಪಸ್ವಿ ಸಾಧು. ಇದು ನಡೆದಿದ್ದು ವೃಂದಾವನದಲ್ಲಿರುವ ಬಾಬಾ ಅವರ ಆಶ್ರಮದಲ್ಲಿ. ಒಂದು ದಿನ ಅಲ್ಲಿಗೆ ಒಬ್ಬ ತಪಸ್ವಿ ಸಾಧು ಬಂದರು. ಅವರು ಹಲವು ವರ್ಷಗಳ ಕಾಲ ಹಿಮಾಲಯದಲ್ಲಿ ಕಠಿಣ ತಪಸ್ಸು ಮಾಡಿದ್ದರು ಮತ್ತು ತಮಗೆ ಅನೇಕ ಸಿದ್ಧಿಗಳು ಲಭಿಸಿವೆ ಎಂದು ಭಾವಿಸಿದ್ದರು. ಅವರ ಜಟಾಮುಕುಟ, ದಪ್ಪನೆಯ ರುದ್ರಾಕ್ಷಿ ಮಾಲೆಗಳು ಮತ್ತು ಕೈಯಲ್ಲಿದ್ದ ಕಮಂಡಲ ಅವರ ಗಾಂಭೀರ್ಯವನ್ನು ತೋರಿಸುತ್ತಿದ್ದವು. ಆದರೆ ಅವರಲ್ಲಿ ಜ್ಞಾನಕ್ಕಿಂತ ಹೆಚ್ಚಾಗಿ ಅಹಂಕಾರ ತುಂಬಿತ್ತು. ಅವರು ಆಶ್ರಮಕ್ಕೆ ಬಂದಾಗ ಬಾಬಾ ಅವರು ಎಂದಿನಂತೆ ತಮ್ಮ ಸರಳವಾದ ಕಂಬಳಿ ಹೊದ್ದು ಭಕ್ತರ ಮಧ್ಯೆ ಕುಳಿತು ನಗುತ್ತಿದ್ದರು. ಆ ಸಾಧು ಬಾಬಾ ಅವರ ಹತ್ತಿರ ಬಂದು ತಲೆ ಬಾಗದೆ, ನೀನೇನಾ ಈ ಭಾಗದ ದೊಡ್ಡ ಸಂತ? ನಿನ್ನಲ್ಲಿ ಯಾವ ಸಿದ್ಧಿ ಇದೆ? ನೀನು ಬರೀ ಕಂಬಳಿ ಹೊದ್ದು ಜನರನ್ನು ಮರಳು ಮಾಡುತ್ತಿದ್ದೀಯಾ ಅಷ್ಟೇ ಎಂದು ಎಲ್ಲರ ಮುಂದೆ ಅಹಂಕಾರದಿಂದ ಕೇಳಿದರು. ಬಾಬಾ ಅವರ ವಿಚಿತ್ರ ಸವಾಲು. ಬಾಬಾ ಆ ಸಾಧುವಿನ ಮಾತುಗಳನ್ನು ಕೇಳಿ ಕೋಪಗೊಳ್ಳಲಿಲ್ಲ. ಬದಲಿಗೆ ಜೋರಾಗಿ ನಗುತ್ತಾ, ಹೌದು ಸ್ವಾಮಿ, ನಾನೊಬ್ಬ ಸಾಮಾನ್ಯ ಮನುಷ್ಯ. ನನಗೇನು ಸಿದ್ಧಿಗಳೂ ಗೊತ್ತಿಲ್ಲ, ತಪಸ್ಸಾಗಲಿ ಗೊತ್ತಿಲ್ಲ. ಆದರೆ ನೀವು ಹಿಮಾಲಯದಿಂದ ಬಂದಿದ್ದೀರಿ, ಬಹಳ ಶಕ್ತಿಶಾಲಿಗಳು. ನಿಮ್ಮ ಕಮಂಡಲದಲ್ಲಿರುವ ಪವಿತ್ರ ನೀರನ್ನು ನನಗೆ ಸ್ವಲ್ಪ ಕುಡಿಯಲು ಕೊಡಿ, ನನಗೆ ತುಂಬಾ ಬಾಯಾರಿಕೆಯಾಗಿದೆ ಎಂದರು. ಆ ಸಾಧು ಹೆಮ್ಮೆಯಿಂದ ತನ್ನ ಕಮಂಡಲವನ್ನು ಬಾಬಾ ಅವರ ಕೈಗಿಟ್ಟರು. ಬಾಬಾ ಆ ಕಮಂಡಲವನ್ನು ಕೈಗೆ ತೆಗೆದುಕೊಳ್ಳುತ್ತಿದ್ದಂತೆ ಆ ಸಾಧುವಿಗೆ ಒಂದು ವಿಚಿತ್ರ ಅನುಭವವಾಯಿತು. ಕಮಂಡಲವು ಇದ್ದಕ್ಕಿದ್ದಂತೆ 100 ಕೆಜಿ ತೂಕವಿರುವಂತೆ ಕಾಣಿಸಿತು. ಬಾಬಾ ಆ ಕಮಂಡಲದಲ್ಲಿದ್ದ ನೀರನ್ನು ಒಂದೇ ಉಸಿರಿಗೆ ಸಂಪೂರ್ಣವಾಗಿ ಕುಡಿದು ಖಾಲಿ ಮಾಡಿದರು. ಆ ಕಮಂಡಲದಲ್ಲಿ ಹಿಮಾಲಯದ ಪವಿತ್ರ ಗಂಗಾಜಲವಿತ್ತು ಮತ್ತು ಅದು ಎಂದಿಗೂ ಖಾಲಿಯಾಗುವುದಿಲ್ಲ ಎಂಬುದು ಆ ಸಾಧುವಿನ ಗರ್ವವಾಗಿತ್ತು. ಆದರೆ ಬಾಬಾ ಕೈಯಲ್ಲಿ ಅದು ಬರಿದಾಗಿತ್ತು. ಒಣಗಿದ ಬಾವಿಯಲ್ಲಿ ತೀರ್ಥ ಪ್ರತ್ಯಕ್ಷ. ಕಮಂಡಲ ಖಾಲಿಯಾಗಿದ್ದನ್ನು ನೋಡಿ ಆ ಸಾಧು ದಿಕ್ಕೆಟ್ಟರು. ಅವರು ಕೋಪದಿಂದ, ನನ್ನ ಇಷ್ಟು ವರ್ಷಗಳ ತಪಸ್ಸಿನ ಪವಿತ್ರ ನೀರನ್ನು ನೀನು ಖಾಲಿ ಮಾಡಿದೆ. ಈಗ ನನಗೆ ನನ್ನ ಕಮಂಡಲಕ್ಕೆ ಮರಳಿ ನೀರು ಬೇಕು, ಇಲ್ಲದಿದ್ದರೆ ನಾನು ನಿನಗೆ ಶಾಪ ನೀಡುತ್ತೇನೆ ಎಂದು ಕೂಗಾಡಿದರು. ಬಾಬಾ ಶಾಂತವಾಗಿ ನಗುತ್ತಾ, ಸ್ವಾಮಿ, ಶಾಪ ನೀಡಬೇಡಿ. ಆಶ್ರಮದ 3ನೇ ಅಂಗಳದಲ್ಲಿ ಒಂದು ಹಳೆಯ ಬಾವಿ ಇದೆ. ಅದು ಕಳೆದ 10 ವರ್ಷಗಳಿಂದ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ನೀವು ಅಲ್ಲಿಗೆ ಹೋಗಿ ನಿಮ್ಮ ಕಮಂಡಲವನ್ನು ಆ ಬಾವಿಯೊಳಗೆ ಇಳಿಸಿ ನೀರು ತುಂಬಿಕೊಳ್ಳಿ ಎಂದರು. ಅಲ್ಲಿ ನೆರೆದಿದ್ದ ಭಕ್ತರಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಆ ಬಾವಿಯಲ್ಲಿ ಒಂದು ಹನಿ ನೀರೂ ಇರಲಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿತ್ತು. ಆ ಸಾಧು ಕೋಪದಿಂದಲೇ ಕಮಂಡಲವನ್ನು ಹಿಡಿದು ಬಾವಿಯ ಹತ್ತಿರ ಹೋದರು. ಅಹಂಕಾರದ ಪತನ ಮತ್ತು ಸತ್ಯದ ದರ್ಶನ. ಆ ಸಾಧು ಬಾವಿಯೊಳಗೆ ಇಣುಕಿ ನೋಡಿದಾಗ ಅವರಿಗೆ ತಮ್ಮ ಕಣ್ಣುಗಳನ್ನು ತಾವೇ ನಂಬಲು ಸಾಧ್ಯವಾಗಲಿಲ್ಲ. ಒಣಗಿ ಹೋಗಿದ್ದ ಆ ಬಾವಿಯಲ್ಲಿ ಇದ್ದಕ್ಕಿದ್ದಂತೆ ಶುದ್ಧವಾದ ತಿಳಿಯಾದ ನೀರು ಮೇಲಕ್ಕೆ ಹರಿಯುತ್ತಿತ್ತು. ಆ ನೀರಿನಿಂದ ದಿವ್ಯವಾದ ಸುಗಂಧ ಬರುತ್ತಿತ್ತು. ಆ ಸಾಧು ಆಶ್ಚರ್ಯದಿಂದ ಆ ಬಾವಿಯ ನೀರನ್ನು ತಮ್ಮ ಕಮಂಡಲದಲ್ಲಿ ತುಂಬಿಸಿಕೊಂಡು ಸ್ವಲ್ಪ ಕುಡಿದರು. ಆ ನೀರನ್ನು ಕುಡಿದ ತಕ್ಷಣ ಅವರ ಇಡೀ ಶರೀರದಲ್ಲಿ ಒಂದು ರೀತಿಯ ಆನಂದ ಉಂಟಾಯಿತು. ಏಕೆಂದರೆ ಆ ನೀರು ಸಾಮಾನ್ಯ ಬಾವಿಯ ನೀರಾಗಿರಲಿಲ್ಲ, ಬದಲಿಗೆ ಹಿಮಾಲಯದ ಗಂಗೋತ್ರಿಯ ಪವಿತ್ರ ತೀರ್ಥದ ರುಚಿಯನ್ನು ಹೊಂದಿತ್ತು. ಆ ಸಾಧು ತಕ್ಷಣ ಓಡುತ್ತಾ ಬಂದು ಬಾಬಾ ಅವರ ಪಾದಗಳಿಗೆ ಬಿದ್ದರು. ಅವರ ಕಣ್ಣುಗಳಿಂದ ಅಹಂಕಾರದ ಕಣ್ಣೀರು ಹರಿಯಿತು. ಅವರು ಹೇಳಿದರು, ಮಹಾರಾಜ್, ನನ್ನನ್ನು ಕ್ಷಮಿಸಿ. ನನ್ನ ತಪಸ್ಸಿನ ಅಹಂಕಾರ ನನ್ನ ಕಣ್ಣುಗಳನ್ನು ಕುರುಡಾಗಿಸಿತ್ತು. ಒಣಗಿದ ಬಾವಿಯಲ್ಲಿ ಗಂಗೆಯನ್ನು ತರಿಸಿದ ನಿಮ್ಮ ಶಕ್ತಿಯ ಮುಂದೆ ನನ್ನ ಸಿದ್ಧಿಗಳು ಅತ್ಯಂತ ನಗಣ್ಯ. ಬಾಬಾ ಅವರನ್ನು ಎತ್ತಿ ಸಮಾಧಾನಪಡಿಸಿ, ಸಿದ್ಧಿಗಳು ಜನರಿಗೆ ತೋರಿಸಿಕೊಳ್ಳಲು ಅಲ್ಲ, ದೇವರನ್ನು ಕಾಣಲು. ಅಹಂಕಾರವಿದ್ದರೆ ಭಗವಂತ ಸಿಗುವುದಿಲ್ಲ ಎಂದು ತಿಳಿ ಹೇಳಿದರು. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರು ಕೇವಲ ಪವಾಡಗಳನ್ನು ಮಾಡುತ್ತಿರಲಿಲ್ಲ. ಅವರ ಪ್ರತಿ ಪವಾಡದ ಹಿಂದೆಯೂ ಮನುಷ್ಯನ ಒಳಗಿರುವ ಕೆಟ್ಟ ಗುಣಗಳನ್ನು ತಿದ್ದುವ ದೊಡ್ಡ ಉದ್ದೇಶವಿರುತ್ತಿತ್ತು.
ಆ ಸಾಧು ಅಂದಿನಿಂದ ತನ್ನ ಅಹಂಕಾರವನ್ನು ತೊರೆದು ಬಾಬಾ ಅವರ ಪರಮ ಭಕ್ತನಾದನು. ಜೈ ಮಹಾರಾಜ್ ಜಿ.